ಹಾಯ್ ಗಾಯ್ಸ್, ನಾನು ನಿಮ್ ಶಿವ್ ಮಾತಾಡ್ತಾ ಇರೋದು. ಇವತ್ತು ನಮ್ಮ ಮನೆ ಹೋಮ್ ಟೂರ್ ಮಾಡ್ತಾ ಇದೀವಿ. ನಿಮ್ಗೆಲ್ಲ ತೋರಿಸ್ತಾ ಇದೀವಿ ನಮ್ಮ ಮನೆ ಹೋಮ್ ಟೂರು. ಸೊ ನಮ್ಮ ಮನೆ ಹೆಂಗಿದೆ, ಸೊ ಮುಂದೆ ಹೆಂಗ್ ಕಟ್ತಾ ಇದೀವಿ ಅಂತ. ಮಿಡಲ್ ಕ್ಲಾಸ್ ಮನೆ ಕಟ್ಟೋದೇ ಒಂದು ದೊಡ್ಡದು. ನಮ್ಗೆ ಆ, ಏನ್ ಹೇಳಕ್ ಆಗ್ತಾ ಇಲ್ಲ, ತುಂಬಾ ವರ್ಷದ ಕನ್ಸಿದು ಮನೆ ಕಟ್ಬೇಕು ಅಂತ. ಅದೇ 2 ಮನೆ ರೂಮಲ್ಲೇ ಇದ್ವಿ 30-40 ಸೈಟ್ ಅಲ್ಲಿ. ನಾನೇ ಹೆಲ್ಪ್ ಮಾಡ್ತೀನಿ, ಯಾಕೆ ನಡಿ. ಜೀವನದಲ್ಲಿ ಒಂದ್ ದೊಡ್ಡ ಸಾಧನೆ ಮಾಡ್ತಾ ಇದೀರಾ, ಅದಕ್ಕೆ ಸಾಧನೆ ಅಂದ್ರೆ ಇದು ಹುಡುಗಿರ ಸಾಧನೆ. ಸೊ ನೋಡ್ಬೋದು ನೀವು, ಇದು ಮನೆ ಮೇಲೆ ಇದು ಏನ್ ಹೇಳ್ತಾರೆ, ಮಾಡಿ ಈ ಮುಖಾಂತರ ಹೇಳ್ಬೋದು ನೀವು ಜನರಿಗೆ. ನಿಮ್ಗೆ ಏನ್ ಅನಿಸಿಕೆ ಏನು? ಇವಾಗ ಮೆಟ್ಲು ಸದ್ಯಕ್ಕಂತ ಇರೋದು ಇದು. ಮುಂದೆ ಮೆಟ್ಲು ಆ ಕಡೆ ಮಾಡ್ತೀವಿ, ಬಾತ್ರೂಮ್ ಮೇಲೆ ಆಗುತ್ತೆ. ನಮ್ ತಂಗಿ ಬಿಕಾಮ್ ಮಾಡಿ ಸಾಧನೆ ಮಾಡ್ತಾವಳೆ. ಒಳ್ಳೆ ಮನೆ ಕಟ್ಲಿ ನಮ್ಮ ಅಣ್ಣದವ್ರು ಒಳ್ಳೆ ಕೆಲಸ ಮಾಡ್ಲಿ. ಹಾ ದೇವ್ರೆ, ನೀನು ಕೂಡ ಹೆಲ್ಪ್ ಮಾಡು, ದಯವಿಟ್ಟು ಹೆಲ್ಪ್ ಮಾಡು. ನಾವು ಮನೆ ಕಟ್ತಾ ಇದೀವಲ್ಲ, ತುಂಬಾ ಇವಾಗಂತೂ ಸ್ವಲ್ಪ ಮನಿ ಪ್ರಾಬ್ಲಮ್ ಬಂದಿದೆ. ಮನೆ ನೋಡ್ಬೋದು ನೀವು, ಮುಂಚೆ ನಾವು ಇದ್ದ ಮನೆ ಹೇಗಿದೆ ಅಂತ. ಸೊ ಈ ಮನೆಯಲ್ಲಿ 6 ಜನ ಇದ್ವಿ. ಸೊ ನಮ್ಮ ಅಣ್ಣ, ನಾನು, ನನ್ನ ತಂಗಿ, ನಮ್ಮ ಅಕ್ಕ, ನಮ್ಮಪ್ಪ, ನಮ್ಮಮ್ಮ. ಸೊ ಇದೇ ಮನೆಯಲ್ಲಿ ಇದ್ದಿರೋದು. ಸೊ ಸ್ಟೋರ್ ಮಾಡಕ್ಕೆ ಕೂಡ ಜಾಗ ಇರಲ್ಲ. ಸೊ ಇಲ್ಲೇ ಮಲ್ಕೊಂತ ಇದ್ವಿ ನಾವೆಲ್ಲ, ನಾನು, ನಮ್ಮ ಅಣ್ಣ ಆಗ್ಲಿ, ನಮ್ಮಪ್ಪ ಆಗ್ಲಿ. ಸೊ ಅವಾಗ್ಲೇ ನಮ್ಮಪ್ಪ ಟಿವಿ ತಗೊಂಡ್ಬಂದಿದ್ರು. ಸೊ 4,000 ಕೊಟ್ಟು, ತುಂಬಾ ದೊಡ್ಡ ಅಮೌಂಟ್ ಅವಾಗ. ಸೊ ಅದರೆಲ್ಲ ನನ್ನ ತಂಗಿ ಎಲ್ಲ ಕಿತ್ತಾಡ್ತಾ ಇದ್ವಿ, ನಮ್ಮ ಅಣ್ಣ ಎಲ್ಲ. ಸೊ ಅಕಾಯಿ ಕಂಪನಿ ನೋಡ್ಬೋದು ನೀವು, ಅಕಾಯಿ ಕಂಪ್ನಿದು. ಸೊ ಅದ್ರಲ್ಲೆಲ್ಲ ಕಾಟನ್ ಮೆಮೊರೇಬಲ್. ಸೊ ನಮ್ಮ ಮನೆ ದೇವಸ್ಥಾನ ಅನ್ಬೋದು, ಇಲ್ಲೇ ಪೂಜೆ ಮಾಡ್ತಾ ಇದ್ದೆ. ನಾನು ಸ್ಕೂಲ್ ಹೋಗೋ ಮುಂಚೆನೂ ಇಲ್ಲಿ ಪೂಜೆ ಮಾಡೇ ಹೋಗ್ತಾ ಇದ್ದೆ, ಬೆಳಗ್ಗೆ ನಾನು 7 ಗಂಟೆಗೆ ಎದ್ಬಿಟ್ಟು. ಸೊ ನೋಡ್ಬೋದು ನೀವು, ಕನ್ನಡಿ ಇದು. ಸೊ ಹಿಂದೆ ಕಾಣ್ತಾ ಇರೋದು ಅದು ಮಲ್ಗಕ್ಕೆ ಬೆಡ್ಡು. ಸೊ ಅದೇ ಮಂಚ, ಹಳೆ ಕಾಲದ್ದು. ಸೊ ಅದೇ ರಿಪೇರಿ ಮಾಡ್ಕೊಂಡು ಮಲ್ಗ್ತಾ ಇದ್ವಿ. ನೀವು ನೋಡ್ಬೋದು, ಇಲ್ಲಿ ಚಾರ್ಜರ್ ಹಾಕ್ತಿವಿ ಇದು. ಸೊ ಏರ್ ಕೂಲರ್ ಮೇಲೆ. ಸೊ ನೋಡಿ, ಇಲ್ಲೆಲ್ಲ ನಾವು ಸ್ಟೋರ್ ಮಾಡಿಟ್ಟಿರೋದು ಇದೆಲ್ಲ. ಸೊ ಮುಂದೆ ಫ್ಯೂಚರ್ಗೆ ಯೂಸ್ ಆಗುತ್ತೆ ಅಂತ ನಮ್ಮಮ್ಮ ಎಲ್ಲ ಕಲೆಕ್ಟ್ ಮಾಡಿಟ್ಟಿರೋದು ಇದೆಲ್ಲ. ಸೊ ನಮ್ಮ ಮನೆ ಮುಂದೆ ಮದುವೆ ಆದಾಗ ಅವ್ರಿಗೆಲ್ಲ ಬರುತ್ತೆ ಯೂಸ್ ಮಾಡೋಕ್ಕೆ ಅಂತ, ಆ ಥರ ಯೋಚನೆಯಲ್ಲಿ. ಸೊ ನೀವು ಬನ್ನಿ, ನಿಮಗೆ ಮನೆ ತೋರಿಸ್ತೀನಿ ಯಾವ ಥರ ಕಟ್ಟಿದ್ದೀವಿ, ಇಲ್ಲಿ ತನಕ ಬಂತು ಅಂತ. ಸೊ ಈ ಕಡೆ ನೋಡ್ಬೋದು ನೀವು, ಇದು ಬಾತ್ರೂಮ್. ಈ ಕಡೆ ಲಾಸ್ಟಲ್ಲಿ ಕಡೆ ರೈಟ್ ಸೈಡ್ ಕಾಣ್ತಾ ಇಲ್ಲ, ಅದು ಟಾಯ್ಲೆಟ್ ಅದು. ಸೊ ನೀವು ನೋಡ್ಬೋದು ನೀವು, ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಇಲ್ಲಿಂದ ಮೇಲೆ ತನಕ ಇದಾಗುತ್ತೆ, ಮೆಟ್ಲು ಬರುತ್ತೆ. ಈ ಕಡೆಯಿಂದ ಪ್ಲಾನ್ ಮಾಡಿದೀವಿ ಮೆಟ್ಲು ಹಾಕ್ಬೇಕಂತ ಮೇಲೆಗೆ. ಸೊ ಈ ಕಡೆ ಕಾಣ್ತಾ ಇದೆಯಲ್ಲ, ಇದು ಅಂಗಡಿ ಹಾಕ್ಬೇಕಂತ ನಮ್ಮ ಅಪ್ಪಗೆ ಒಂದು ಪ್ಲಾನ್, ಹಾಕೋಣ ಅಂತ. ಸೊ ಇದು ಹಾಕ್ತಿವಿ. ನನ್ಗೆ ಏನಂದ್ರೆ ಇಲ್ಲಿ ಬಟ್ಟೆ ಅಂಗಡಿ ಹಾಕ್ಬೇಕು ಅಂತ. ಸೊ ಕಡಿಮೆ ರೇಟ್ಗೆ ಹಾಕ್ಬಿಟ್ಟು, ಸೊ ಮಿಡಲ್ ಕ್ಲಾಸ್ ಅವ್ರಿಗೆ ಕಡಿಮೆ ರೇಟು. ಸೊ ಇದಲ್ವಾ, ಸೊ ಅಲ್ಲಿ ಕಾಣ್ತಾ ಇದೆಯಲ್ಲ ಮೇಲೆ, ಅಲ್ಲಿಂದ ಮೋಲ್ಡ್ ಬೀಳುತ್ತೆ. ಸೊ ನೋಡ್ಬೋದು, ನಿಮ್ಗೆ ಒಳಗಡೆ ತೋರಿಸ್ತೀನಿ ಯಾವ ರೀತಿ ಹಾಕಿದ್ದಾರೆ, ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ನೋಡ್ಬೋದು ನೀವು, ಇಲ್ಲಿ ಇದೆ ಅಲ್ಲ ಟಾಪ್, ಅಲ್ಲಿಗೆ ಬರುತ್ತೆ ಮೋಲ್ಡ್ ಮೇಲೆ ಮತ್ತೆ ಇನ್ನ ಕಟ್ಬೇಕು. ಸೊ ನೋಡ್ಬೋದು ನಮ್ಮ ತಂಗಿ ನೋಡಿ ಏನ್ ಮಾಡ್ತಾವಳೆ. ಹೇಳ್ತಾರಲ್ಲ, ಹೆಣ್ಮಕ್ಳು ಓದ್ಬೇಕು, ಬೆಳಿಬೇಕು, ಸಾಧನೆ ಮಾಡ್ಬೇಕು ಅಂತ. ನೋಡಿ ನನ್ನ ತಂಗಿ ಸಾಧನೆ ಇಲ್ಲೇ ಮಾಡ್ತಾವ್ರೆ, ನಮ್ಮ ಮನೇಲೆ. ಸೊ ಅವರು ಮದುವೆ ಮಾಡಿ ಕೊಟ್ಟಾಗ ಅವ್ರ ಮನೇಲಿ ಕೂಡ ಇದೇ ತರ ಸಾಧನೆ ಮಾಡ್ಬೇಕು. ಉಜ್ಜು ಚೆನ್ನಾಗಿ ಉಜ್ಜಿಸ್ತಾ ಇದೆಯಾ ಉಜ್ಜು? ಮೇಡಮ್, ಪಾತ್ರೆ ತೊಳಿತಾ ಇದೀರ, ನಿಮ್ಗೆ ಏನ್ ಅನಿಸ್ತಾ ಇದೆ? ಜೀವನದಲ್ಲಿ ಒಂದ್ ದೊಡ್ಡ ಸಾಧನೆ ಮಾಡ್ತಾ ಇದೀರಾ, ಅದಕ್ಕೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈ ಮುಖಾಂತರ ಹೇಳ್ಬೋದು ನೀವು ಜನರಿಗೆ. ನಿಮ್ಗೆ ಏನ್ ಅನಿಸಿಕೆ ಏನು? ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಎಲ್ಲಿಗೆ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಸಾಧನೆ ಅಂದ್ರೆ ಇದು ಹುಡುಗಿರ ಸಾಧನೆ. ಸೊ ನೋಡ್ಬೋದು ನೀವು, ಇದು ಮನೆ ಮೇಲೆ ಇದು ಏನ್ ಹೇಳ್ತಾರೆ, ಮಾಡಿ ಅಂತ ಕರೀತಾರೆ. ಇದು ನಮ್ಮ ಕಿಚನ್. ಸೊ ಇದು ನಾನು ಹುಟ್ಟಿ ಬೆಳೆದಂತ ಮನೆಯಲ್ಲಿ ಇದು ತುಂಬಾ ಸುಂದರವಾದ ಕಿಚನ್. ನೋಡ್ಬೋದು ನೀವು. ಸೊ ಮುಂಚೆ ಬೇರೆ ತರ ಇತ್ತು, ಮತ್ತು ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ. ಎಲ್ಲ ಸೇವ್ ಮಾಡಿ ಇಟ್ಕೊಂಡಿರೋದು ಇದೆಲ್ಲ. ನೋಡಿ ನಮ್ಮನೆ ಕಿಚನ್, ಇದು ಮನೆ ಕಿಚನ್.
ಇದು ಬಂದ್ಬಿಟ್ಟು ಗ್ಯಾಸ್ ಇವಾಗ ಒಂದು 4 ವರ್ಷದಿಂದ ಬಂದಿರೋದು. ಇದು 4 ವರ್ಷ, ಐ ಥಿಂಕ್ 4 ವರ್ಷ ಆಯ್ತು. ಇಲ್ಲಾಂದ್ರೆ ಸೌದಿಲೇ ಇದು ಅಡಿಗೆ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ ಒಲೆ ನೋಡಿ, ಒಲೆ ನೋಡ್ಬೋದು ನೀವು. ಈ ಒಲೆಲೆ ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ವಿ. ನಾವು ಸ್ನಾನ ಮಾಡೋದು ಕೂಡ ಇಲ್ಲೇ, ಸ್ನಾನ ಮಾಡೋದು ಇಲ್ಲೇ. ನೋಡ್ಬೋದು ನೀವು ಆ ಮನೆ ಎಲ್ಲ ಹೇಗಿತ್ತು ಆ ಕಾಲದಲ್ಲಿ. ನಾವು ಇದ್ದಾಗ, ನಾವು ಚಿಕ್ಕ ವಯಸ್ಸರಿದ್ದಾಗ ಇದೆಲ್ಲ ಬಳಸ್ತಾ ಇದ್ವಿ. ಇದ್ರಲ್ಲೆಲ್ಲ ಅಕ್ಕಿ ತುಂಬಾ ಆಗ್ತಾ ಇದ್ವಿ ಇದ್ರಲ್ಲಿ. ನೋಡಿ ಹೇಗಿದೆ ನೋಡಿ, ಮೇಲೆ ಎಲ್ಲ ಕಟ್ಟಿಗೆದು ಕಲ್ಲು, ಬರೀ ಕಲ್ಲು ನಮ್ಮ ಊರಲ್ಲೆಲ್ಲ. ನಮ್ ತಂಗಿ ಬಿಕಾಮ್ ಮಾಡಿ ಸಾಧನೆ ಮಾಡ್ತಾವಳೆ. ಮದುವೆ ಆದ್ಮೇಲೆ ಇದೇ ಸಾಧನೆ ಮಾಡ್ತಾಳೆ ಅವ್ರ ಮನೇಲಿ, ಗಂಡನ ಮನೆ. ಸೊ ನಮ್ಗೆ ಎಲ್ರಿಗೂ ಚಿಕ್ಕ ವಯಸ್ಸಿಂದ ಮನೆ ಕಟ್ಬೇಕಂತ ತುಂಬಾ ಆಸೆ ಇತ್ತು, ಕಟ್ಟಿರ್ಲಿಲ್ಲ. ಸೊ ನಮ್ಮ ದೊಡ್ಡಮ್ಮ ಮಕ್ಕಳೆಲ್ಲ ಅವರೆಲ್ಲ ಕಟ್ಟಿದ್ರು. ಅವರೆಲ್ಲ ಕಟ್ಟಿದಾಗ ನಮ್ಗೆ ಒಂದೇ ಅನ್ಸೋದು, ಅವಾಗ ನಾವು ಕಟ್ಬೇಕು ಅದೇ ರೀತಿ ಮನೆ. ಸೊ ಅಲ್ಲಿ ಹೋದಾಗೆಲ್ಲ ನಮ್ಗೆ ಅದೇ ಎಕ್ಸ್ಪೀರಿಯನ್ಸ್ ಆಗೋದು, ಮನೆ ಕಟ್ಬೇಕು ಅಂತ. ಸೊ ಬಿಗ್ನಿಂಗ್ ಇನ್ನೂ ತುಂಬಾ ಚೆನ್ನಾಗ್ ಆಗುತ್ತೆ, ಇದೆಲ್ಲ ತುಂಬಾ ಚೆನ್ನಾಗ್ ಕಟ್ತೀವಿ. ಸೊ ದುಡಿತಾ ಇದೀವಿ ಬೆಂಗಳೂರಲ್ಲಿ ಹೋಗ್ಬಿಟ್ಟು, ಕಷ್ಟ ಬಿದ್ದೆ ನೈಟ್ ಶಿಫ್ಟ್ ಎಲ್ಲ ಮಾಡ್ಕೊಂಡು. ಮೇಡಮ್ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಭೀತಿ ಬರ್ತಾ ಇದೆ ನೋಡಿ. ಅದೆಲ್ಲ ಬಾಗ್ ನಮ್ಮನೆ. ಇವಾಗ ಮೆಟ್ಲು ಸದ್ಯಕ್ಕಂತ ಇರೋದು ಇದು. ಮುಂದೆ ಮೆಟ್ಲು ಆ ಕಡೆ ಮಾಡ್ತೀವಿ, ಬಾತ್ರೂಮ್ ಮೇಲೆ ಆಗುತ್ತೆ. ಇವಾಗ ತೋರಿಸ್ತೀನಿ ನಂಗೆ ಎಲ್ಲಿ ಆಗುತ್ತೆ ಅಂತ. ಸೊ ಇಲ್ಲಿ ಮೆಟ್ಲು ಬರುತ್ತೆ, ಇಲ್ಲಿಂದ ಇಲ್ಲಿ ಮೆಟ್ಲು, ಇಲ್ಲಿಂದ ಮೆಟ್ಲು ಮೇಲೆ ಹೋಗಿ ಮೇಲೆ ಆಗುತ್ತೆ ನೋಡಿ. ಇಷ್ಟೊಂದು ಹೈಟ್ ಬರುತ್ತೆ ಮೇಲೆ, ಫುಲ್ ಮೇಲೆ. ಐ ಐ ಐ ಐ ಐ ಐ ಐ ಐ ಅಲ್ಲೋಡು ಅಲ್ಲೋಡ್ರಿ ಅಲ್ಲೋಡ್ರಿ ಅಲ್ಲೋಡ್ರಿ. ಒಳ್ಳೆ ಮನೆ ಕಟ್ಲಿ ನಮ್ಮ ಅಣ್ಣದವ್ರು ಒಳ್ಳೆ ಕೆಲಸ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ, ನನ್ಗ ಒಳ್ಳೆ ವರದಕ್ಷಿಣೆ ಕೊಟ್ಟು ನನ್ನ ಮದುವೆ ಮಾಡ್ಲಿ, ನಮ್ಮ ಅವನ್ ಕಾರ್ ಕೊಡ್ಲಿ. ದೇವ್ರೇ ಇಷ್ಟೆಲ್ಲ ನನ್ ನೆರವೇರ್ಸಪ್ಪ ದೇವ್ರೇ, ಇಷ್ಟೇ ನನ್ ಕೋರಿಕೆ. ನಮ್ಮ ಅಣ್ಣವ್ರಿಂದ ಚೆನ್ನಾಗಿ ದುಡ್ಸು, ನಮ್ಗೆ ಒಳ್ಳೆ ಬಂಗಾರ ಹಾಕಿ ನಮ್ ಗಂಡನ ಮನೆಗೆ ಕಳಿಸ್ಲಿ ಅನ್ನೋದೇ ನಂದು ಆಸೆ. ದೇವ್ರೇ ಕಾಪಾಡಪ್ಪ. ಓಕೆ, ನಿನ್ ದೇವ್ರು ನೆರವೇರಿಸ್ತಾರೆ ಬಿಡು. ಮಾಡ್ತಾ ಇದ್ದೀನಿ. ನಮ್ಮ ಮನೆ ಕಟ್ಟ ಮೇಲೆ ನಮ್ಮ ಮನೆನ ಎಲ್ಲ ನಿಮ್ಮ ಹೆಸರು, ಇಬ್ಬರ ಹೆಸರು ಮೇಲೆ ಮಾಡಿ. ಹಾ ದೇವ್ರೇ, ನೀನು ಕೂಡ ಹೆಲ್ಪ್ ಮಾಡು, ದಯವಿಟ್ಟು ಹೆಲ್ಪ್ ಮಾಡು. ಈ ಮನೆ ನನ್ನ ಗಂಡನ ಹೆಸರು ಮೇಲೆ ಮಾಡಕ್ ಟ್ರೈ ಮಾಡು. ಇದ್ಬಿಟ್ರೆ ನಾಗ ಏನು ಬೇಡ ದೇವ್ರೆ, ಇವ್ರ ಮನೇಲೆ ಇದ್ಕಡೆ. ದೇವ್ರೇ ನಮ್ ಬೆಳವಣಿಗೆ ನೋಡಿ ಊರ್ಕೊಡ್ರಲ್ಲ. ಐ ಐ ಐ ಐ ನಗ್ತಾಳ ಆಕಿ, ನಗ್ತಾಳ. ಬಟ್ಟೆ ಹೋಗಿ ನಾನು ಹೆಂಗ್ ಹೋಗಿಟ್ಟು ನಾನೇ ಹೆಲ್ಪ್ ಮಾಡ್ತೀನಿ. ಯಾಕೆ